ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಏನಪ್ಪ ಅಂದರೆ ಟೈಲರಿಂಗಲ್ಲಿ ಒಂದಷ್ಟು ಟಿಪ್ಸ್ ಕೊಡೋಣ ಅಂತ. ಟೈಲರಿಂಗ್ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಹೆಚ್ಚು ಲಾಭ ಗಳಿಸ್ಬೇಕು ಅಂದರೆ, ಹೆಚ್ಚು ಕಸ್ಟಮರ್ಸ್ ಬರಬೇಕು ಅಂದರೆ ನಾವು ಯಾವ ರೀತಿ ಮಾಡಿದ್ರೆ ಕಸ್ಟಮರ್ಸ್ ಬರ್ತಾರೆ, ಹೆಚ್ಚು ಬಟ್ಟೆಗಳು ಬರುತ್ತೆ, ಯಾವ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಟೈಲರಿಂಗಲ್ಲಿ ಅನ್ನೋದನ್ನು ಇವತ್ತು ನೋಡೋಣ ಬನ್ನಿ. ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ. ಅದರಲ್ಲಿ ನೀವು ಎಷ್ಟಾಗುತ್ತೋ ಅಷ್ಟು ನೀವು ಸರಿ ಮಾಡಿಕೊಂಡ್ರೆ ಟೈಲರಿಂಗಲ್ಲಿ ಹೆಚ್ಚು ಬಟ್ಟೆಗಳು ಬರ್ತವೆ. ನೀವು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಜಾಸ್ತಿ ಹಣ ಸಂಪಾದನೆ ಮಾಡಬಹುದು. ಓಕೆನಾ. ಮೊದಲನೇದಾಗಿ ಕಸ್ಟಮರ್ಸ್ಗೆ ಯಾವಾಗಲೂ ನೀಟಾಗಿ ಫಿನಿಶಿಂಗಾಗಿ ಫಿಟ್ಟಿಂಗ್ ಕರೆಕ್ಟಾಗಿ ಕೊಡಬೇಕಾಗುತ್ತೆ. ಅಳತೆ ಆಗಲಿ ಏನಾದರೂ ಆಗಲಿ ಕರೆಕ್ಟಾಗಿ ಸ್ಟಿಚ್ ಮಾಡಿದ್ಮೇಲೆ ನಿಮ್ಮ ಮನೆ ಆಗಲಿ ಅಂಗಡಿ ಆಗಲಿ ಅವ್ರಿಗೆ ಅಲ್ಲೇ ವೇರ್ ಮಾಡಿಸಿ ಏನು ಪ್ರಾಬ್ಲಮ್ ಇದೆ ಅಂತ ಅಲ್ಲೇ ಚೆಕ್ ಮಾಡಿ ರೆಡಿ ಮಾಡಿ ಕೊಡಬೇಕು. ಮತ್ತೆ ಹೋಗಿ ಅವರು ನಮಗೆ ಇದು ಪ್ರಾಬ್ಲಮ್ ಇದೆ ಅಂತ ಮನೆಗೆ ಅಂಗಡಿಗೆ ಬರಬಾರ್ದು, ಇಲ್ಲ ಮನೆಗೆ ಬರಬಾರ್ದು. ಆ ಥರ ನೀವು ಮನೆಯಲ್ಲೇ ವೇರ್ ಮಾಡಿಸಿ ಎಲ್ಲ ಚೆಕ್ ಮಾಡಿದಾಗ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೀವು ಅಲ್ಲೇ ರೆಡಿ ಮಾಡಿ ಇಮಿಡಿಯೇಟ್ಲಿ ಕೊಡ್ಬೋದು. ಆವಾಗ ಅವ್ರಿಗೂ ಸಮಾಧಾನ ಇರುತ್ತೆ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆವಾಗ ಅವ್ರು ಆರಾಮಾಗಿ ಹೋಗ್ತಾರೆ. ಇಲ್ಲ ಅಂದರೆ ಏನಾಗುತ್ತೆ, ಮನೆಗೆ ಹೋಗಿ ಚೆಕ್ ಮಾಡಿ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಅವ್ರಿಗೆ ಏನಾಗ್ಬಿಡುತ್ತೆ, ಬ್ಲೌಸೇ ಹಾಳು ಮಾಡಿಬಿಟ್ಟಿದ್ದಾರೆ, ಒಂಚೂರು ಲೂಸ್ ಇರಲಿ ಟೈಟ್ ಇರಲಿ ಹಂಗೆ ಅನಿಸ್ಬಿಡುತ್ತೆ. ಆಗ ಅನ್ಸೋಕ್ಕೆ ಬಿಡಬಾರ್ದು. ನೀವು ಅಂಗಡಿಯಲ್ಲೇ ಎಲ್ಲನೂ ನೋಡಿ ಚೆಕ್ ಮಾಡಿ ಕಳಿಸಿದ್ರೆ ಅದು ಒಂದು ಒಳ್ಳೆ ಉತ್ತಮವಾದ ಐಡಿಯಾ. ಓಕೆನಾ. ಎರಡನೇದು ಬಂದ್ಬಿಟ್ಟು ಈಗಿನ ತಕ್ಕಂತೆ ಡಿಸೈನ್ಗಳು. ಇವಾಗ ಹಳೇ ಡಿಸೈನ್ಗಳು ರೌಂಡ್ ನೆಕ್ಕು, ಸ್ಕ್ವಯರ್ ನೆಕ್ಕು, ಅದು ಓಲ್ಡ್ ಇಸ್ ಗೋಲ್ಡೇನೆ. ಆದ್ರೂ ಜನಗಳಿಗೆ ಈಗಿನ ಟ್ರೆಂಡಿಂಗ್ ಡಿಸೈನ್ಗಳು ತುಂಬ ಇಷ್ಟ ಆಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು, ಏನಪ್ಪ ಅಂದರೆ ಒಂದು ಡಿಸೈನ್ ಯಾರಾದರೂ ವೇರ್ ಮಾಡಿಬಿಟ್ರೆ ಅದೇ ಡಿಸೈನ್ ಎಲ್ಲರೂ ವೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನ್ಯೂ ಡಿಸೈನ್, ಟ್ರೆಂಡಿಂಗ್ ಡಿಸೈನ್ ಅಂದ್ಬಿಟ್ಟು ನೀವು ನೋಡ್ಬೋದು. ಒಬ್ಬರು ಹಾಕೊಂಡ್ರೆ ಸಾಕು ಅದೇ ಡಿಸೈನ್ನ ಎಲ್ಲರೂ ಹೊಲಿಸ್ತಾರೆ. ನಾವು ಒಂದು ಡಿಸೈನ್ ಸ್ಟಾರ್ಟ್ ಮಾಡಿ ಅಲ್ಲಿ ತಗೊಳಕ್ಕಿರ್ತೀವಿ ಅಂದರೆ ಇವಾಗ ನೆಕ್ಸ್ಟ್ ಟೈಮ್ ಬಂದವರು ನಮಗೂ ಇದೇ ಡಿಸೈನ್ ಹೊಲಿರಿ, ಇವಾಗ ಟ್ರೆಂಡಿಂಗ್ ಇರೋ ಡಿಸೈನ್ ಇದೆ ಅಂತಾರೆ. ಅವಾಗ ಏನು ಅನಿಸುತ್ತೆ, ನಾವು ಹಳೇ ಡಿಸೈನಲ್ಲೇ ಇದ್ದರೆ ಅಯ್ಯೋ ಇದು ಹೆಂಗಪ್ಪ ಹೊಲಿಯೋದು ಗೊತ್ತಾಗಲ್ಲ ಅಂತ ಅಂದ್ಕೋಬಾರ್ದು. ನಾವು ಆ ಡಿಸೈನು ಟ್ರೈ ಮಾಡಿ ಕಲ್ತಿರಬೇಕು. ಇವಾಗ ಹೊಸ ಡಿಸೈನ್ ಅವ್ರು ಕೇಳಿದ ತಕ್ಷಣವೇ ನಾವು ರೆಡಿ ಮಾಡಿ ಕೊಡಬೇಕಾಗುತ್ತೆ. ಓಕೆನಾ. ಆ ರೀತಿ ಇರಬೇಕು. ಅಯ್ಯೋ ಆಗೋದಿಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬಾರ್ದು. ಹೊಸ ಡಿಸೈನ್ಗಳನ್ನ ಎಲ್ಲನೂ ಕಲ್ತಿರಬೇಕು. ಇವಾಗ ನಮ್ಮ ಬ್ಲೌಸ್ಗಳನ್ನೇ ಹೊಲ್ದು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ಆವಾಗ ನಾವು ಅವ್ರು ಹೇಳಿದ ತಕ್ಷಣ ಹೊಲಿಬೋದು. ಓಕೆನಾ. ಅದೊಂದು ಐಡಿಯಾ. ಆ ಥರನೂ ಮಾಡ್ಬೋದು. ಹೊಸ ಡಿಸೈನ್ಗಳನ್ನ ನೀವು ಕಲ್ತ್ಕೋಬೇಕಾಗುತ್ತೆ. ಟೈಲರಿಂಗಲ್ಲಿ ಅದೊಂದು ಮುಖ್ಯವಾಗಿ ಹೊಸ ಐಡಿಯಾಗಳನ್ನ ನಾವು ಕರಗತ ಮಾಡ್ಕೋಬೇಕಾಗುತ್ತೆ. ಹಳೇ ಡಿಸೈನಲ್ಲೇ ಇರೋಕ್ಕೆ ಹೋಗಬಾರ್ದು. ಮತ್ತು ಇನ್ನೂ ಒಂದು ಏನಪ್ಪ ಪಾಯಿಂಟ್ ಅಂದರೆ, ಇವಾಗ ಟೈಮ್ ಕರೆಕ್ಟಾಗಿ ಕೊಡಬೇಕು. ಇವಾಗ ಅಟ್ಲೀಸ್ಟ್ ಇವಾಗ ಕಸ್ಟಮರ್ಗೆ ಒಂದು ವೀಕಲ್ಲಿ ಕೊಡ್ತೀವಿ ಅಂತ ಹೇಳಿರ್ತೀವಿ. ಈಗ ತುಂಬಾ ಕಂಪ್ಲೇಂಟ್ ಬರೋದು ಟೈಲರ್ಗಳಲ್ಲಿ ಅದೇ ಕಂಪ್ಲೇಂಟು. ನೀವು ಯಾರ ಹತ್ರನಾದರೂ ಹೋಗಿ ಟೈಮ್ ಕರೆಕ್ಟಾಗಿ ಕೊಡಲ್ಲ ಅನ್ನೋದೇ ಒಂದು ದೊಡ್ಡ ಕಂಪ್ಲೇಂಟ್ ಇರುತ್ತೆ. ಅದನ್ನು ನೀವು ಯಾವುದೇ ಕಾರಣಕ್ಕೂ ಆ ಥರ ಮಾಡ್ಕೋಬಾರ್ದು. ಅವ್ರಿಗೆ ಹೇಳಿರೋ ಒಂದಿನ ಮುಂಚೆನೇ ರೆಡಿ ಮಾಡಿಟ್ಬಿಟ್ಟಿದ್ರೆ ಅವ್ರೇನು ಮಾಡ್ತಾರೆ, ಸುಮ್ಮನೆ ಏನಕ್ಕೋ ಬಂದಿದೆ ವಿಚಾರಿಸೋಣ ಅಂದ್ಕೊಂಡು ಯಾಕಡೆ ಹೊರಗಡೆ ಹೋಗ್ತಾ ಇರ್ತಾರೆ, ಬರ್ತಾರೆ. ಅವಾಗ ಕೇಳ್ತಾರೆ, ಅಕಸ್ಮಾತ್ ರೆಡಿ ಇದ್ದರೆ ಅಲ್ಲೇ ಅಮೌಂಟ್ ಕೊಟ್ಬಿಟ್ಟು ತಗೊಂಡೋಗ್ತಾರೆ. ಕೆಲವರು ಇಲ್ಲ ರೆಡಿ ಆಗಿದೆ ಬಂದು ನಾಳೆ ಕಲೆಕ್ಟ್ ಮಾಡ್ಕೊಂಡೋಗಿ ಅಂದರೆ, ಇವಾಗ ನಾಳೆಗೆ ಹೇಳಿದ್ರು ಇವತ್ತೇ ರೆಡಿ ಮಾಡಿದ್ದಾರೆ ಅಂತ ನಾಳೆ ಬಂದಿದೆ ಅಮೌಂಟ್ ಕೊಟ್ಬಿಟ್ಟು ತಗೊಂಡೋಗ್ತಾರೆ. ಓಕೆನಾ. ಆ ಥರ ಕಸ್ಟಮರ್ಸು ಇರ್ತಾರೆ. ಹಾಗಾಗಿ ಒಂದಿನ ಬೇಗನೆ ರೆಡಿ ಮಾಡಿ ಇಟ್ಕೋಬೇಕು. ಅವ್ರು ಕೇಳಿದ ತಕ್ಷಣ ಕೊಟ್ಟಾಗ ಅವ್ರಿಗೂ ಖುಷಿಯಾಗುತ್ತೆ, ನಾವು ಹೇಳಿದ ತಕ್ಷಣ ರೆಡಿ ಮಾಡಿಕೊಟ್ಟಿದ್ದಾರಪ್ಪ ಅಂತ ತುಂಬಾ ಖುಷಿಯಾಗುತ್ತೆ. ಆ ಥರ ಮಾಡ್ಕೋಬೋದು. ಆಮೇಲೆ ಇದರಲ್ಲಿ ಇಂಪ್ರೂವ್ಮೆಂಟ್ ಮಾಡಿ ಜಾಸ್ತಿ ಅಮೌಂಟ್ ತೊಗೋಬೇಕು ಅಂದರೆ ನೀವು ಆಲ್ಟ್ರೇಷನ್ ಬಟ್ಟೆಗಳನ್ನ ಆಲ್ಟ್ರೇಷನ್ ಮಾಡಬೇಕಾಗುತ್ತೆ. ಅದನ್ನು ಅಯ್ಯೋ ಅದು ಬೇಡಪ್ಪ ಇದು ಬೇಡಪ್ಪ, ನಾನು ಆಲ್ರೆಡಿ ಅದ್ರ ಬಗ್ಗೆ ಒಂದು ವೀಡಿಯೋನೂ ಹಾಕಿದ್ದೀನಿ, ಯಾವ ರೀತಿ ನೀವು ಇಂಪ್ರೂವ್ ಮಾಡ್ಕೋಬೋದು ಟೈಲರಿಂಗ್ನ ಅದ್ರ ಜೊತೆಗೆ ಅಂತ. ಇವು ಟೈಲರಿಂಗಲ್ಲಂತೂ ಆಲ್ಟ್ರೇಷನ್ ಬಟ್ಟೆಗಳಂತೂ ತುಂಬಾ ಬರ್ತಾ ಇರುತ್ತೆ. ಇವಾಗ ಹೊಸ ನೈಟಿಗಳು, ಟಾಪ್ಗಳು, ಪೆಟಿಕೋಟ್ ಅಲ್ದೇ ಇವಾಗ ಹಳೇ ರೇಷ್ಮೆ ಸೀರೆಗಳಿಗೆ ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡೋದು, ಇವಾಗ ಇಲ್ಲ ಅದೇ ಥರದಕ್ಕೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಕೊಡಿ, ಬಿಚ್ಚಿಬಿಟ್ಟು ಲೂಸ್ ಮಾಡಿಕೊಡಿ ಆ ಥರ. ಇವಾಗ ಯಾಕೆಂದರೆ ಹಳೇ ಸೀರೆಗಳ ಬ್ಲೌಸ್ನ ಬಿಸಾಕಕ್ಕೆ ಮನಸ್ಸಿರಲ್ಲ, ಆಮೇಲೆ ಕರೆಕ್ಟಾಗಿ ಮ್ಯಾಚಿಂಗ್ ಇರುತ್ತೆ. ಅದಕ್ಕೆ ಏನಾದರೂ ಸ್ವಲ್ಪ ಇವಾಗ ತೋಳು ತುಂಡ ಇರುತ್ತೆ, ಉದ್ದ ಮಾಡಿಕೊಡಿ ಆ ಥರ ಏನಾದರೂ ಹೇಳ್ತಾರೆ. ಅದನ್ನು ನೀವು ಮಾಡಿಕೊಟ್ರೆ ಅಮೌಂಟ್ ಕೊಡ್ತಾರೆ. ಓಕೆನಾ. ಅದರಲ್ಲೂ ನೀವು ಅಮೌಂಟ್ನ ಅರ್ನಿಂಗ್ ಮಾಡ್ಬೋದು, ತುಂಬಾ ಲಾಭ ಬರುತ್ತೆ. ಓಕೆನಾ. ಆ ಥರ ಮಾಡ್ಬೋದು. ಇವಾಗ ನಿಮಗೆ ಕಸ್ಟಮರ್ಸ್ ಬರಬೇಕು ಅಂದರೆ ಈಗೆಲ್ಲ ಫೋನ್ಗಳಲ್ಲಿ ಸ್ಟೇಟಸ್ ಹಾಕೋತಾ ಇರ್ತಾರೆ. ಬೇರೆಗೆ ನೀವು ಏನು ಡಿಸೈನ್ ಹೊಲ್ದಿರ್ತೀರ ಅದನ್ನು ಅವ್ರಿಗೆ ಕಳಿಸೋದು ಡಿಸೈನ್ನ. ಅವ್ರಿಗೇನಾದರೂ ಇಷ್ಟ ಆದರೆ ಅವಾಗ ರೇಟ್ ಕೇಳ್ತಾರೆ, ಬೇಕು ಅಂದರೆ ಹೊಲ್ಸ್ಕೋತಾರೆ. ಓಕೆನಾ. ನೀವು ಸ್ಟೇಟಸ್ಗೂ ಹಾಕ್ಬೋದು, ಇಲ್ಲ ಅವ್ರಿಗೂ ಕಳಿಸ್ಕೊಡ್ಬೋದು. ಇವಾಗ ಇವಾಗ ವಾಟ್ಸಪ್ಪಲ್ಲಿ ತುಂಬ ಜನ ಇರ್ತಾರೆ, ಅಂಥವ್ರಿಗೆಲ್ಲರಿಗೂ ಕಳಿಸ್ಕೊಟ್ರೆ ಆವಾಗ ತುಂಬಾ ಹೆಲ್ಪ್ ಆಗುತ್ತೆ. ಅವ್ರಿಗೆ ಇಷ್ಟ ಆದವರು ನೋಡ್ಕೊಂಡಿರ್ತಾರೆ, ಅವ್ರು ಯಾವಾಗಾದರೂ ಸೀರೆಗಳು ತಗೊಂಡಾಗ ಹೊಲಿಸ್ಬೇಕು ಅಂದಾಗ ಬಂದು ಹೊಲ್ಸ್ಕೊಂಡು ಹೋಗ್ತಾರೆ. ಓಕೆನಾ. ಆ ಥರನೂ ಮಾಡ್ಬೋದು. ಆಮೇಲೆ ಇವಾಗ ನಿಮ್ಮ ಏರಿಯಾದಲ್ಲಿ ಏನು ಪ್ರೈಸ್ ಇದೆ, ಮನೆಗಳಲ್ಲಿ ಏನು ಪ್ರೈಸ್ ಇದೆ, ಅಂಗಡೀಲಿ ಏನು ಪ್ರೈಸ್ ಇದೆ ಅಂತ ಒಂದು ಸಲ ನೀವು ಸರ್ಚ್ ಮಾಡಬೇಕಾಗುತ್ತೆ.
ಹೋಗಿ ವಿಚಾರಿಸ್ಕೊಂಡು ಬರಬೇಕು. ನೀವಾದರೂ ಹೋಗ್ಬೇಕಿಲ್ಲ ಬೇರೆ ಯಾರಾದರೂ ಎಷ್ಟು ರೇಟ್ ಇದೆ ಅನ್ನೋದನ್ನೆಲ್ಲ ತಿಳ್ಕೊಬೇಕು ನೀವು. ಇವಾಗ ಪ್ಲೇನ್ ಬ್ಲೌಸ್ಗೆ ಎಷ್ಟಿದೆ, ಲೈನಿಂಗ್ ಎಷ್ಟಿದೆ, ಡಿಸೈನ್ಗೆ ಎಷ್ಟಿದೆ, ಮತ್ತು ಫಾಲ್ಸು ಜಿಗ್ಜಾಗ್ ಎಷ್ಟಿದೆ, ಈ ಥರ ಎಲ್ಲನೂ ಡ್ರೆಸ್ಗೆ ಎಷ್ಟಿದೆ ಅಂತ ಎಲ್ಲ ತಿಳ್ಕೊಬೇಕು ಒಂದ್ಸಲ. ಅವಾಗ ತಿಳ್ಕೊಂಡು ಏನು ಮಾಡಬೇಕಪ್ಪ ಅಂದರೆ ಎಲ್ಲರದು ನೋಡಿ ರೇಟ್ನ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡ್ಬೇಕು ನೀವು. ಓಕೆನಾ, ಅದೊಂದು ಪಾಯಿಂಟ್ನ ಇಟ್ಕೊಳ್ಳಿ. ಹಂಗಂತ ತೀರಾ ಕಡಿಮೆ ಬೇಡ, ಅಲ್ಲಿಗಿಂತ ಸ್ವಲ್ಪ ಕಮ್ಮಿ ಮಾಡಿ ಒಂದು 50 ರುಪೀಸ್ ಕಡಿಮೆ ಮಾಡಿದಾಗ ನೀವು ಇವಾಗ ಎಲ್ಲ ಕಡೆ ವಿಚಾರಿಸಿದಾಗ, ಇವಾಗ ಇಲ್ಲಿ ವಿಚಾರಿಸಿದಾಗ ಒಂದು 50 ರುಪೀಸ್ ಕಡಿಮೆ ಇದೆಯಪ್ಪ ಅಂತ ಅನಿಸುತ್ತೆ ಅವ್ರಿಗೆ. ಇವಾಗ ನಾವು ಹೆಂಗೆ ಅನ್ಕೋತೀವಿ ಹಂಗೆ ಅವ್ರು ಸುತ್ತ ಹೋಗಿ ವಿಚಾರಿಸ್ಕೊಂಡು ಬರ್ತಾರೆ. ಅವಾಗ ಇಲ್ಲಿ ಕಡಿಮೆ ಇದೆ ಅಂತ ಕೊಡೋಕ್ಕೂ ಕೊಡ್ತಾರೆ. ಓಕೆನಾ. ಆಮೇಲೆ ಫಿನಿಶಿಂಗ್, ಮುಖ್ಯವಾಗಿ ಫಿನಿಶಿಂಗ್ ನೀಟಾಗಿರಬೇಕು. ಸ್ವಲ್ಪ ಓರ್ಲಾಕು, ಐರನ್ನು ಅವೆಲ್ಲ ಮಾಡಿದ್ರೆ ಸ್ವಲ್ಪ ನೀಟಾಗಿರುತ್ತೆ. ನೀವು ಎಷ್ಟೇ ಲೋಕಲಲ್ಲಿ ಮಾಡಿ, ಈಗಿನ ಟ್ರೆಂಡಿಂಗಲ್ಲಿರುವಂಥದ್ದು ಏನಪ್ಪ ಅಂದರೆ ಸ್ವಲ್ಪ ನಾವು ಏನೇ ಸ್ಟಿಚ್ ಮಾಡಿದ್ರೂ ಒಂದು ಸ್ವಲ್ಪ ಐರನ್ ಮಾಡಿ ಓರ್ಲಾಕ್ ಮಾಡಿ ಕೊಟ್ಟರೆ ಅದು ಒಂಥರ ಬೋಟಿಕ್ ಸ್ಟೈಲಲ್ಲಿ ಲುಕ್ ಕೊಟ್ಬಿಡುತ್ತೆ. ಐರನ್ ಮಾಡಿರೋದು, ಓವರ್ಲಾಕ್ ಮಾಡಿರೋದು ಇವೆಲ್ಲನೂ ಬೋಟಿಕ್ ಸ್ಟೈಲಲ್ಲಿ ಲುಕ್ ಕೊಡೋದ್ರಿಂದ. ಆಮೇಲೆ ಈಗಿನ ಟ್ರೆಂಡಿಂಗಾಗಿ ಸ್ವಲ್ಪ ಪೈಪಿಂಗ್ಗಳು ಯೂಸ್ ಮಾಡಿ. ಇವಾಗ ರೆಡಿಮೇಡ್ ಪೈಪಿಂಗ್ ಬಂದಿದೆ, ನೀವೇ ರೆಡಿ ಮಾಡಬೇಕಾಗಿರೋ ಪೈಪಿಂಗ್ ಏನಿಲ್ಲ, ರೆಡಿ ಪೈಪಿಂಗ್ ಬಂದಿರೋದ್ರಿಂದ ಎಲ್ಲ ಕಲರ್ಸಲ್ಲೂ ಸಿಗುತ್ತೆ. ನೀವು ಆ ಥರದ್ದು ಒಂದೊಂದು ಬಂಡ್ಲು ತಂದಿಟ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಅದಕ್ಕೆ ಯಾವುದು ಮ್ಯಾಚಿಂಗ್ ಆಗುತ್ತೆ ಅದು ರೆಡಿ ಮಾಡ್ಬೋದು. ಇವಾಗ ಗೋಲ್ಡ್ ತೊಗೊಂಡ್ರೆ ಎಲ್ಲದಕ್ಕೂ ಮ್ಯಾಚಿಂಗ್ ಆಗುತ್ತೆ. ಆದರೆ ಲೈಟು ಗೋಲ್ಡು, ಲೈಟ್ ಕಲರ್ ಗೋಲ್ಡು, ಡಾರ್ಕ್ ಗೋಲ್ಡು, ಈ ಥರ ಅದರಲ್ಲಿ 2-3 ಕಲರ್ ಬರುತ್ತೆ. ನೀವು ಎಲ್ಲ ಥರದನ್ನು ತಂದಿಟ್ಕೊಂಡ್ಬಿಟ್ರೆ ಅದಂತೂ ವೇಸ್ಟ್ ಆಗೋಲ್ಲ. ಆಮೇಲೆ ಈಗಿನ ಟ್ರೆಂಡಿಂಗಾಗಿ ಬೇಗ ಆಗಿಬಿಡುತ್ತೆ. ಇನ್ಎಜಿಬಲ್ ಪೈಪಿಂಗ್ ಆಗಲಿ, ಇಲ್ಲ ಸ್ಟಿಚ್ ಮಾಡಾದ್ಮೇಲೂ ಪೈಪಿಂಗ್ ಕೊಡ್ಬೋದು. ಈ ಥರ ತುಂಬಾ ಪೈಪಿಂಗಲ್ಲೂ ನೀವು ಇಂಪ್ರೂವ್ ಮಾಡ್ಕೋಬೋದು. ಮತ್ತು ಆಪೋಸಿಟ್ ಕಲರ್ ಹಾಕಿದ್ರೆ ಅದು ಇನ್ನೂ ಲುಕ್ ಕೊಡುತ್ತೆ. ಆಮೇಲೆ ಸಣ್ಣದಾಗಿರೋದ್ರಿಂದ ನೋಡೋಕ್ಕೂ ಲುಕ್ ಇರುತ್ತೆ, ಫಿನಿಶಿಂಗ್ ಇರುತ್ತೆ, ಒಂಥರ ಬೋಟಿಕ್ ಸ್ಟೈಲಲ್ಲಿರುತ್ತೆ. ಅದರಿಂದನೂ ಕಸ್ಟಮರ್ಸು ನಿಮಗೆ ಜಾಸ್ತಿ ಆಗ್ತಾರೆ. ಓಕೆನಾ. ಈ ರೀತಿಯೂ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಟೈಲರಿಂಗಲ್ಲಿ ಕಸ್ಟಮರ್ಸ್ ಬರೋ ಥರ, ಇಲ್ಲ ಬಟ್ಟೆಗಳು ಬರೋ ಥರ ಮಾಡ್ಕೋಬೋದು. ಈ ಥರ ನೀವು ಇದೆಲ್ಲ ಒಂದಷ್ಟು ಪಾಯಿಂಟ್ಗಳನ್ನ ನೆನಪಿಟ್ಕೊಂಡ್ರೆ ನೀವು ಟೈಲರಿಂಗಲ್ಲಿ ಇಂಪ್ರೂವ್ ಮಾಡ್ಕೋಬೋದು. ಇವಾಗ ಬಟ್ಟೆಗಳು ಬರ್ತಿಲ್ಲ ಅಂತ ಚಿಂತೆ ಮಾಡೋ ಬದಲು ಈ ಒಂದಷ್ಟು ಇದನ್ನು ನೀವು ಇಂಪ್ರೂವ್ ಮಾಡ್ಕೊತಾ ಹೋದರೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಟೈಲರಿಂಗಲ್ಲಿ. ಓಕೆನಾ. ನನಗೆ ಗೊತ್ತಿರೋದು ಒಂದಷ್ಟು ಟಿಪ್ಸ್ಗಳನ್ನ ಹೇಳಿದ್ದೀನಿ. ಇದನ್ನೆಲ್ಲ ನೀವು ನೋಡಿಕೊಂಡು ನಾನು ಹೇಳ್ದಂಗೆ ಕರೆಕ್ಟಾಗಿ ಫಿಟ್ಟಿಂಗು, ಫಿನಿಶಿಂಗು ಕೊಡೋದು, ಆಮೇಲೆ ಹೊಸ ಡಿಸೈನ್ಗಳು ಕಲ್ತ್ಕೊಳ್ಳೋದು, ಸಮಯಕ್ಕೆ ಕೊಡಬೇಕು ಡೆಲಿವರಿನ. ಇವಾಗ ಒಂದು ವಾರ ಅಂತ ಹೇಳಿದ್ರೆ ಆ ವಾರಕ್ಕೆ ಕೊಡಬೇಕು, ಇಲ್ಲ 2 ದಿನ ಅಂದರೆ 2 ದಿನ, ಆ ಥರ ನೀವು ಅದೊಂದು ರೂಢಿ ಮಾಡ್ಕೊಂಬಿಡ್ಬೇಕು. ಇವಾಗ ಅವ್ರು ಕೊಡಬೇಕು ಅಂದರೆ ಅದು ಬರೆದು ಇಟ್ಕೊಂಬಿಡ್ಬೇಕು. ಇವಾಗ ನಾಳೆ ಕೊಡಬೇಕು ಅಂದರೆ ಅದೆಲ್ಲ ತೊಗೊಂಡು ರೆಡಿ ಮಾಡೋ ಥರ ಇಟ್ಕೋಬೇಕು. ಓಕೆನಾ. ಅದನ್ನು ಮಾಡಿ ಈ ಥರ ತುಂಬ ನನಗೆ ಗೊತ್ತಿರೋ ಅಷ್ಟು ಐಡಿಯಾನು ಹೇಳಿದ್ದೀನಿ. ಇದನ್ನೆಲ್ಲ ರೆಡಿ ಮಾಡಿಕೊಂಡು ನೀವು ಟೈಲರಿಂಗಲ್ಲಿ ಮನೆಯಲ್ಲೇ ಆಗಲಿ ಶಾಪಲ್ಲೇ ಆಗಲಿ, ನಾನು ಹೇಳ್ತಿರೋದು ಎರಡಕ್ಕೂ ಅನ್ವಯವಾಗುತ್ತೆ. ಓಕೆನಾ. ಇವಾಗ ಬರೀ ಅಂಗಡಿಲೇ ಅಂತ ಅಲ್ಲ, ನೀವು ಮನೆಗಳಲ್ಲಿ ಹೊಲೆಯೋರು ಅಷ್ಟೇ. ನೀವು ಎಷ್ಟು ಬೇಗ ಸ್ಟಿಚ್ ಮಾಡಿ ಅವ್ರಿಗೆ ಕಸ್ಟಮರ್ಗೆ ಕೊಡ್ತೀರಾ, ಅವಾಗ ಕಸ್ಟಮರ್ಸು ಇವಾಗ ಬೇಗ ಕೊಡ್ತಾರಪ್ಪ ಅಂದ್ಬಿಟ್ಟು ಸಮಯಕ್ಕೆ ಕೊಡ್ತಾರೆ. ಆಮೇಲೆ ಫಂಕ್ಷನ್ಗೆ ಆದರೂ ಕೆಲವರು ಒಂದು ವಾರ ಲೇಟು ಅಂತಲೇ ಹೇಳಿರ್ತಾರೆ, ಆದರೂ ನಾವು ಬೇಗ ಕೊಟ್ಟಾಗ ಅವ್ರಿಗೆ ಖುಷಿಯಾಗ್ಬಿಡುತ್ತೆ. ಅಯ್ಯಪ್ಪ, ನಾವು ಇನ್ನೂ ಒಂದು ವಾರ ಇದೆ ಅಂತಲೇ ಹೇಳಿದ್ರು, ಆದರೂ ಬೇಗ ರೆಡಿ ಮಾಡಿಕೊಟ್ಟಿದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಖುಷಿಯಾಗುತ್ತೆ. ನೆಕ್ಸ್ಟ್ ಟೈಮು ಅವ್ರು ಆವಾಗ ನಿಮ್ಮ ಹತ್ರನೇ ತಂದುಕೊಡ್ತಾರೆ, ನಮ್ಗೆ ಬೇಗ ಕೊಡ್ತಾರೆ ಅಂದ್ಬಿಟ್ಟು ಆವಾಗ ಇನ್ನೂ ಬೇರೆಯವ್ರಿಗೂ ಹೇಳ್ತಾರೆ, ಈ ಥರ ಅವ್ರು ಬೇಗ ಕೊಡ್ತಾರೆ, ಅಲ್ಲಿ ಹೊಲ್ಸ್ಕೊಳ್ಳಿ. ತುಂಬಾ ನಾವು ಹೇಳಿದ ತಕ್ಷಣ ಇವಾಗ ನಾಳೆದ್ದೇ ಬೇಕು ಅಂದ್ರೆ ನಾಳೆನೇ ಕೊಡ್ತಾರೆ ಅಂತ ಹೇಳ್ತಾರೆ. ಆ ರೀತಿ ನೀವು ಮಾಡ್ಕೋಬೇಕು, ಕಸ್ಟಮರ್ ಬರೋ ಥರ ಮಾಡ್ಕೋಬೇಕು. ಇವಾಗ ಲೇಟ್ ಮಾಡಿದಷ್ಟು ಏನನ್ಸುತ್ತೆ, ಇನ್ನೊಬ್ರಿಗೆ ಹೇಳ್ತಾರೆ, ಅಯ್ಯೋ ಅವ್ರು ಬೇಗನೆ ಕೊಡೋದಿಲ್ಲಪ್ಪ, ಲೇಟ್ ಮಾಡ್ತಾರೆ ಅಂದ್ಬಿಟ್ಟು ಆವಾಗ ಬೇರೆ ಕಸ್ಟಮರ್ ಹತ್ರ, ಬೇರೆ ಟೈಲರ್ಸ್ ಹತ್ರ ಹೋಗ್ತಾರೆ. ಓಕೆನಾ. ಆ ಥರ ಹೋಗೋ ಥರ ಮಾಡ್ಕೋಬಾರ್ದು ಯಾವಾಗಲೂ. ಆದರೂ ಅಷ್ಟೇ ತಾಳ್ಮೆಯಿಂದ ಅದೊಂದು. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ, ಕಸ್ಟಮರ್ಸ್ ಬಂದಾಗ ಸ್ವಲ್ಪ ನಗ್ನಗ್ತಾ ಮಾತಾಡಿ. ಓಕೆನಾ. ಏನೋ ಸರಿಯಾಗಿ ಮಾತಾಡದೇ ಇರೋದು, ಹಾಗೆ ಹೀಗೆ ಅನ್ನೋದು, ಆ ಥರ ಎಲ್ಲ ಇದು ಮಾಡೋಕ್ಕೆ ಹೋಗಬಾರ್ದು. ಇವಾಗ ಬರ್ತಾರಾ, ಏನೇನು ಬೇಕು, ಈ ಥರ ಬ್ಲೌಸ್ ಇಷ್ಟು, ಈ ಥರದ್ದು ಅವ್ರು ಒಂದು ಕೇಳಿದ್ರೆ ನೀವೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ಇವಾಗ ಒಂದು ಪ್ಲೇನ್ ಬ್ಲೌಸ್ ಎಷ್ಟು ಅಂದರೆ ಲೈನಿಂಗ್ ಬ್ಲೌಸ್ಗಿಷ್ಟು, ಡಿಸೈನ್ ಬ್ಲೌಸ್ಗಿಷ್ಟು, ಜಿಗ್ಜಾಗ್ ಫಾಲ್ಸ್ ಇಷ್ಟು, ಆಮೇಲೆ ವರ್ಕ್ಗಿಷ್ಟು, ಈ ಥರ ಎಲ್ಲನೂ ಇಷ್ಟಿಷ್ಟಿದೆ, ಬೇಕಾದರೆ ನೋಡಿ ಒಂದು ಸಲ ಹೊಲ್ಸ್ ನೋಡಿ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು. ಹಾಗೆ ಮಾತಾಡ್ತಾ ಎಲ್ಲಿರೋದು ನೀವು, ಇಲ್ಲಿ ಹತ್ರನ ದೂರನ ಅಂತ ಆ ಥರ ಒಂಚೂರು ಅವನ್ನ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾ ಇದ್ದರೆ ಆವಾಗ ಅವರು ಒಂಥರ ಚೆನ್ನಾಗಿ ಮಾತಾಡ್ಸೋದಕ್ಕೂ ಎಷ್ಟೋ ಜನ ಫಿದಾಗ್ಬಿಡ್ತಾರೆ. ಇವಾಗ ಎಷ್ಟು ಚೆನ್ನಾಗಿ ಫ್ಯಾಮಿಲಿ ಥರ ಮಾತಾಡಿಸ್ತಾರಪ್ಪ, ಎಷ್ಟು ಕ್ಲೋಸಾಗಿ ಮಾತಾಡಿಸ್ತಾರೆ ಅಂದ್ಬಿಟ್ಟು ಏನಾಗುತ್ತೆ, ಅವ್ರಿಗೆ ಮಾತಾಡೋದೇ ಇಷ್ಟ ಆಗಿಬಿಡುತ್ತೆ. ಅವಾಗೇನಾಗುತ್ತೆ, ಬೇರೆ ಕಡೆ ಅವ್ರು ಹೋಗೋಕ್ಕೆ ಇಷ್ಟಪಡೋಲ್ಲ. ಚೆನ್ನಾಗಿ ಮಾತಾಡಿಸ್ತಾರೆ, ಆಮೇಲೆ ಬೇಗ ಅವ್ರು ಕೊಡ್ತಾರೆ. ಈ ಥರ ಒಂದಷ್ಟು ಪಾಯಿಂಟ್ಗಳನ್ನ ನೀವು ಹಿಡಿದಿಟ್ಕೊಂಡ್ರೆ ನೀವು ಎಷ್ಟು ದಿನ ಲೇಟಾದರೂ, ಇವಾಗ ಸ್ಟಾರ್ಟಿಂಗ್ ನಿಮ್ಗೆ ಅವರು ಆ ಥರ ಅಡ್ಜಸ್ಟ್ ಆಗಿಬಿಟ್ರೆ ನೀವು ಆಮೇಲೆ ಲೇಟಾಗಿ ಕೊಟ್ಟರು ಅವ್ರು ಅಡ್ಜಸ್ಟ್ ಆಗಿಬಿಡ್ತಾರೆ. ಓಕೆನಾ. ಇವಾಗ ನೀವು ಚೆನ್ನಾಗಿ ಅವ್ರನ್ನ ಕ್ಲೋಸಾಗಿ ಫ್ರೆಂಡ್ಲಿ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ
ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ, ಅವ್ರಿಗೆ ಬೇಕಾದ್ರೆ ರಿಕ್ವೆಸ್ಟ್ ಮಾಡಿ ಹೇಳ್ಕೊಬೋದು. ಸ್ವಲ್ಪ ಕ್ಲೋಸ್ ಆಗ್ತಾರಲ್ಲ ಆವಾಗ ನಾಳೆ ಕೊಡ್ತೀನಿ, ಇಲ್ಲ ನಾಳಿದ್ದು ಕೊಡ್ತೀನಿ, ಇವಾಗ ಬೇರೆ ಸ್ವಲ್ಪ ಅರ್ಜೆಂಟ್ ಇದೆ ಕೊಡ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಆಗ ಅವ್ರು ಅಡ್ಜಸ್ಟ್ ಮಾಡ್ಕೋತಾರೆ. ಯಾಕೆಂದರೆ ಅವರು ಸ್ವಲ್ಪ ಕ್ಲೋಸ್ ಆಗಿರ್ತಾರಲ್ಲ, ಆ ಥರ ಅಡ್ಜಸ್ಟ್ ಆಗೋಗ್ತಾರೆ. ಆ ಥರ ಕಸ್ಟಮರ್ನ ಹಿಡ್ದಿಟ್ಕೊಳ್ಳೋ ರೀತಿ ಇದು. ಓಕೆನಾ? ಹಂಗನ್ಬಿಟ್ಟು ಬಂದಾಗ ಏನು ಸರಿಯಾಗಿ ಮಾತಾಡದೇ ಇರೋದು, ಏನೋ ಕೇಳಿದ್ರೆ ಅಯ್ಯೋ ಏನೂ ಇಲ್ಲ ಹಾಗೆ ಒಂಥರ ರೆಸ್ಪಾನ್ಸ್ ಕೊಡದೇ ಇರೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಹೀಗೆ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಹೇಳಿ ಹೊಲ್ಕೊಡ್ತೀನಿ, ಆ ಥರ ಇನ್ನೂ ಕ್ಲೋಸಾಗಿ ಮಾತಾಡಿಕೊಂಡು ಮಾತಾಡಿಸ್ತಾ ಹೋಗ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಕಸ್ಟಮರ್ಸು ಇಂಪ್ರೂವ್ ಆಗ್ತಾರೆ. ಹೆಚ್ಚು ಅಮೌಂಟ್ನ ನೀವು ಇದು ಮಾಡ್ಬೋದು. ಆಮೇಲೆ ನಾನು ಆಗಲೇ ಇನ್ನೂ ಒಂದು ಪಾಯಿಂಟ್ ಹೇಳೋದು ಮರೆತುಬಿಟ್ಟೆ. ಇವಾಗ ನ್ಯೂ ಡಿಸೈನ್ನ ನೀವು ರೆಡಿ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಆವಾಗ ಏನಪ್ಪ ಆಗುತ್ತೆ ಅಂದರೆ ನ್ಯೂ ಡಿಸೈನ್ನ ನೀವು ಮಾಡಿದಾಗ ನೀವು ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕು. ನೀವು ಅಷ್ಟೇ ರೇಟ್ ತೊಗೊಳಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಅದಕ್ಕೆ ಕೆಲಸನೂ ಜಾಸ್ತಿ ಹಿಡಿಯುತ್ತೆ. ಇವಾಗ ಇಲ್ಲ ಪೈಪಿಂಗ್ ಮಾಡ್ತೀರಾ ಅಂದ್ಕೊಳ್ಳಿ, ಥ್ರೆಡ್ ಪೈಪಿಂಗ್ನ, ಮಾಮೂಲಿ ಪೈಪಿಂಗ್ನ. ಇವಾಗ ಮಾಮೂಲಿ ನೆಕ್ಕಿಗೆ ಹಾಕ್ತೀರಾ ಓಕೆ. ಈಗ ಸ್ಲೀವ್ಸ್ಗೆ ಬ್ಯಾಕ್ ಸೊಂಟದ ಹತ್ರ ಅವೆಲ್ಲ ಹಾಕಿದಾಗ ಅವಾಗ ಎಕ್ಸ್ಟ್ರಾ ಚಾರ್ಜ್ ಮಾಡಿ. ನಾನು ಹಂಗೆ ಅಂದ್ಬಿಟ್ಟು 50-100 ಮಾಡಿ ಅಂತೆಲ್ಲ, ಚಿಕ್ಕದಾಗಿ ಹಂಗೆ ಮನೆಯಲ್ಲೇ ಮಾಡೋರಾದ್ರೂ ಒಂದು 10-20 ಜಾಸ್ತಿ ಮಾಡ್ತಾ ಹೋಗಿ. ಯಾಕೆಂದರೆ 10 ರೂಪಾಯಿನೇ ಆಗಲಿ, ಒಂದು 10 ಜನ ಆ ಥರ ಹೊಲಿಸ್ದಾಗ 100 ರೂಪಾಯಿ ಬಂದುಬಿಡುತ್ತೆ. ಓಕೆನಾ? ಆ ಥರ ಮಾಡ್ಕೋಬೇಕು. ಇವಾಗ ಜಾಸ್ತಿ ಅಂದರೆ 50 ರೂಪಾಯಿನೇ ಮಾಡಬೇಕು, 100 ರೂಪಾಯಿನೇ ಮಾಡಬೇಕು ಅಂತ ಏನಿಲ್ಲ. ಒಂದು 10 ರೂಪಾಯಿ 20 ರೂಪಾಯಿಂದನೂ ಸ್ಟಾರ್ಟ್ ಮಾಡಿ. ಓಕೆನಾ? ಇವಾಗ ಇಷ್ಟು ಹೊಲಿಯೋಕ್ಕೆ ಒಂದು 250 ಆದರೆ ಈ ಥರ ಪೈಪಿಂಗು ಟ್ಯಾಗ್ಗೆ 20 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ಓಕೆನಾ? ಅಷ್ಟೇ. ಅವ್ರಿಗೇನು ಅನಿಸುತ್ತೆ, 20 ರೂಪಾಯಿ ಅಂದಾಗ 20 ರೂಪಾಯಿ ತಾನೇ ಪರವಾಗಿಲ್ಲ ಬಿಡು ಅನಿಸ್ಬಿಡುತ್ತೆ. ಯಾಕಂದರೆ ಹೊರಗಡೆ ಎಲ್ಲ 50-100 ಜಾಸ್ತಿ ಮಾಡ್ತಾರೆ. ನಾವು ಬರೀ ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಮಾಡಿದಾಗ ನಮಗೂ ಅದು ಎಷ್ಟೋ ಹೆಲ್ಪ್ ಆಗುತ್ತೆ ಹೇಳಿಲ್ವಾ? 10 ರೂಪಾಯಿ ಅಂದ್ರೂ ಅದನ್ನೇ ಹನಿ ಗೂಡಿದ್ರೆ ಹಳ್ಳ ಅಂತಾರಲ್ಲ, ಆ ರೀತಿ ನಾವು 10 ರೂಪಾಯಿನೂ ಸೇರಿಸ್ಕೊಂಡೇ ಮಾಡಬೇಕಾಗುತ್ತೆ. ಓಕೆನಾ? ಈ ರೀತಿ ನೀವು ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ, ಇವಾಗ ಅರ್ಜೆಂಟ್ ಬೇಕು ಅಂತ ಬರ್ತಾರೆ ನೋಡಿ, ನಾಳೆನೇ ಕೊಡಿ ಅಂತ ಹೇಳ್ತಾರೆ. ಅಂಥವ್ರಿಗೆ ನೀಟಾಗಿ ಫಿನಿಶಿಂಗಾಗಿ ರೆಡಿ ಮಾಡಿಬಿಟ್ಟು ಫಿನಿಶಿಂಗ್ ಕೊಟ್ಟು ಫಿಟ್ಟಿಂಗ್ ಎಲ್ಲ ನೀಟಾಗಿ ಇದು ಮಾಡಿಬಿಟ್ಟು ಏನು ಮಾಡಿ ಅಂದರೆ ಎಕ್ಸ್ಟ್ರಾ ಚಾರ್ಜ್ ಕೇಳಿ. ಇವಾಗ ಅವ್ರು ಫಸ್ಟೇ ಹೇಳ್ಬಿಡಿ, ಇವಾಗ ನಾಳೆನೇ ಕೊಡ್ತೀನಿ, ಒಂದು 20 ರೂಪೀಸ್ 30 ರೂಪೀಸ್ ಜಾಸ್ತಿ ಆಗುತ್ತೆ. ನೀವು ಒಂದು ಲೆಕ್ಕ ಇಟ್ಕೊಳ್ಳಿ, ಒಂದು 20 ರೂಪಾಯಿನೋ 30 ರೂಪಾಯಿನೋ 50 ರೂಪಾಯಿ ಕೊಡ್ತಾರೆ ಅನ್ನೋದಾದರೆ ಇಟ್ಕೊಳ್ಳಿ. ಲೋಕಲಲ್ಲಿ ಸ್ವಲ್ಪ ಕೊಡೋದು ಕಡಿಮೆ. ಅಂಥವ್ರು ಏನು ಮಾಡಿ ಒಂದು 20 ರೂಪಾಯಿನಾದರೂ ಜಾಸ್ತಿ ಹೇಳಿ. ಇವಾಗ ನಾಳೆನೇ ಕೊಡ್ತೀವಿ, ಒಂದು 20 ರೂಪಾಯಿ ಜಾಸ್ತಿ ಆಗುತ್ತೆ. ಇಲ್ಲ ಒಂದು 4-5 ದಿನ ಬಿಟ್ಟು ಕೊಡ್ತೀವಿ, ಚಾರ್ಜ್ ಮಾಡಲ್ಲ. ಇವಾಗ ನಾಳೆನೇ ಕೊಡೋದಕ್ಕೆ 20 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂತೇಳಿ. ಆವಾಗ ನಿಮಗೆ ಮಾಮೂಲಿ ಅಷ್ಟೇ ಹೊಲಿಯೋ ಟೈಮ್ ಇರುತ್ತೆ, ಅಷ್ಟೇ ಇರುತ್ತೆ, ಬೇಗನೂ ಹೊಲ್ಕೊಟ್ಬಿಡ್ತೀರಾ. ಅದು ದುಡ್ಡು ಎಕ್ಸ್ಟ್ರಾ ಬರುತ್ತೆ. ಒಂದು 20 ರೂಪಾಯಿ ಬಂದ್ರೂ ಎಷ್ಟು ಹೆಲ್ಪ್ ಆಗುತ್ತೆ ಅಲ್ವಾ? ನಮ್ಮಂಥ ಮಿಡ್ಲ್ ಕ್ಲಾಸ್ ಲೋಕಲಲ್ಲಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು. ಓಕೆನಾ? ಈ ರೀತಿ ನೀವು ಟೈಲರಿಂಗ್ನ ಇಂಪ್ರೂವ್ ಮಾಡ್ಕೋಬೋದು. ನನಗೆ ತಿಳಿದಿರೋ ಮಟ್ಟಿಗೆ ಸುಮಾರು ಟಿಪ್ಸ್ಗಳು ಹೇಳಿದ್ದೀನಿ. ಅದರಲ್ಲಿ ನೀವು ಟೈಲರಿಂಗ್ ಮನೇಲಾದರೂ ಮಾಡಿ, ಅಂಗಡಿಲಾದರೂ ಮಾಡಿ, ಈ ಟಿಪ್ಸ್ನ ಫಾಲೋ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಟೈಲರಿಂಗ್ನ ಇಂಪ್ರೂವ್ಮೆಂಟು ಮಾಡ್ಕೋಬೋದು, ಅಮೌಂಟು ಜಾಸ್ತಿ ತೊಗೋಬೋದು, ಆಮೇಲೆ ಕಸ್ಟಮರ್ಸು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.